ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಸಮಯ ಬಂದಾಗ ಮೈತ್ರಿ ಚರ್ಚೆ, ಈಗಲೇ ಮೈತ್ರಿ ಮಾತುಕತೆ ಏಕೆ? ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಒಳ್ಳೆಯದು ಎಂದು ಎಚ್ಚರಿಕೆ ನೀಡಿದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮುಂಬೈ ಮೆಟ್ರೋ ಗಾರ್ಡನ್ನ ಸ್ಲ್ಯಾಬ್ ಬಿದ್ದು ವ್ಯಕ್ತಿ ಸಾವು. ಮುಲುಂಡು ಪ್ರದೇಶದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮೆಟ್ರೋ ರೈಲು. ಹಳ್ಳಿ ಶಾಲೆಗಳಲ್ಲಿ ಲ್ಯಾಂಡ್ ಲಾರ್ಡ್ ಪ್ರದರ್ಶನಕ್ಕೆ ಪ್ರಯತ್ನ, ಸರ್ಕಾರಕ್ಕೆ ಮನವಿ ಮಾಡಿದ ಉಮಾಶ್ರೀ. ಅಪಘಾತಕ್ಕೆ ಒಳಗಾಗಿದ್ದ 150 ಕಿಲೋಮೀಟರ್ ವೇಗದಲ್ಲಿದ್ದ ಕಾರು. ಹೊಸಕೋಟೆಯ ಸರಣಿ ಅಪಘಾತ, ಸ್ಥಳ ಮಹಾಜರು ಮಾಡಿದ ಅಧಿಕಾರಿಗಳು. ದ್ವಿತಳಿ ರೇಷ್ಮೆಗೆ ಬಂತು ಬಂಪರ್ ಬೆಲೆ, ಕೆಜಿಗೆ 1,000 ತಲುಪಿದ ಧಾರಣೆ. ರೇಷ್ಮೆ ಬೆಳೆಗಾರರ ಮೊಗದಲ್ಲಿ ಮಂದಹಾಸ. 1 ಬಕೆಟ್ ನೀರಿಗೆ 1 ಲೀಟರ್ ಹಾಲು ಮಿಶ್ರಣ, ಶಾಲೆಯ 50 ಮಕ್ಕಳಿಗೆ ಹಾಲು ವಿತರಣೆ. ಹಡವಿಟ್ಟ ಚಿನ್ನ ಕದ್ದ ಬ್ಯಾಂಕ್ ಮ್ಯಾನೇಜರ್, ಆನ್ಲೈನ್ ಗೇಮಿಂಗ್ ಜೂಜಾಡಲು ಲಕ್ಷಾಂತರ ರೂಪಾಯಿ ಸಾಲ ತೀರಿಸಲು ಚಿನ್ನಾಭರಣ ಕಳವು. ಲಂಚ ಪಡೆದ ಕೆಎಎಸ್ ಅಧಿಕಾರಿ ಬಂಧನ, ಕಚೇರಿಯ ಉಪಯೋಗಕ್ಕೆ ಬಿಟ್ಟಿದ್ದ ವಾಹನ ಬಾಡಿಗೆ ಹಣ ನೀಡಲು 40,000 ಲಂಚ ಪಡೆದ ಕೆಎಎಸ್ ಅಧಿಕಾರಿ ಸಿದ್ದಲಿಂಗಾರೆಡ್ಡಿ. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಬಾಯಿ ಬಿಡದ ಬಿಜೆಪಿ ಸಂಸದರು. ಹಾವೇರಿ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಕೆ. ರಶೀದ್ನ ಕೈಚಳಕ, ಬ್ಯಾಟನ್ನ ಅರ್ಧಶತಕ. ಇಂಗ್ಲೆಂಡ್ಗೆ ಮಣಿದ ಸ್ಕಾಟ್ಲೆಂಡ್, ಬ್ಯಾರಿಟನ್ ಹೋರಾಟ. ರಸ್ತೆಯಲ್ಲೇ ನಿಂತ ಅನಾಥ ವಾಹನ, ಕಿರಿದಾದ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ, ಸಾರ್ವಜನಿಕರ ಓಡಾಟಕ್ಕೂ ಕಿರಿಕಿರಿ. ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ, ಹಕ್ಕುಪತ್ರ ಪಡೆದು ಹಿಗ್ಗಿದ ಜನರು.